ಎಲ್ಲರಿಗೂ ನಮಸ್ಕಾರ. My name is Navika. I am studying in LKG. My school name is New Baldwin Public School. Come, let us see our Baldwin Tota. Now let us see what our school students have grown there. Now I will hand over the mic to my sister. Thank you, Navita. I will explain it further. Welcome to Baldwin Tota. I am Vinuta, studying in 9th standard in New Baldwin Public School. Come, let us see what we have grown here. Here we have grown Cross Andhra, which is also called Kanakamra in Kannada, which is used for puja purpose. Next to that we have Marigold. Now let us visit our organic farming in Baldwin Tota. Start with we have brinjal plant, which is also called badnekai in Kannada. It is very famous in North Karnataka, which is used in Yengai. It also has many vitamins and minerals. ನೀವೆಲ್ಲರೂ ರೊಟ್ಟಿ ಎಣ್ಗಾಯಿ ತಿಂದಿದ್ದೀರಾ ಅನ್ಕೊಂತೀನಿ. ತಿಂದಿದ್ದೀರಾ ಅಲ್ವಾ? Can you guess what is this? This is a chili plant, also known as ಮೆಣಸಿನ್ಕಾಯಿ ಗಿಡ ಇನ್ ಕನ್ನಡ. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೆಸ್ ಮಾಡ್ಬೋದಾ? ಆಬ್ವಿಯಸ್ ಆಗಿ ಅದರ ಆನ್ಸರ್ ಏನಂದರೆ ಖಾರ ಬರೋದಕ್ಕೆ. ಯಾವುದೇ ಅಡುಗೆಗೆ ಖಾರ ಬರಬೇಕು ಅಂತಿದ್ರೆ ಅದಕ್ಕೆ ಮೆಣಸಿನ್ಕಾಯಿನೇ ಹಾಕ್ತೀವಿ. ಮೆಣಸಿನ್ಕಾಯಿನ ನಾವು ಕುರುಕ್ ತಿಂಡಿಲೂ ಯೂಸ್ ಮಾಡ್ತೀವಿ. ಇವಾಗ ಮೆಣಸಿನ್ಕಾಯಿ ಬಜ್ಜಿ, ಬೋಂಡ ಮತ್ತು ಚಟ್ನಿ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಅದ್ರ ಪಕ್ಕದಲ್ಲೇ ರ್ಯಾಡಿಶ್ ಇದೆ. Have you seen how the radish looks inside? So let us see. The leaf is very beneficial, so for that reason it is also used in salads. And the radish, it is used for many sambars, curries. It is also beneficial for health like jaundice, and it provides many vitamins to us. So let us taste the radish. Very healthy. Next to that we have groundnut, which is used in many foods. It is used for extracting the oil and also used in making peanut butter, which the kids like. Behind it we have horse gram, which its sprouts are used in many salads and also in curries. Behind it we have flax seeds, which is used for extraction of oil, and it is very healthy. Next to it we have beans plant. Beans is used for making salads, curry and also sambars, which is very healthy. Next to it we have onion plant, which makes us to cry a lot, and it is used for many junk foods also like pakodas, bondas and other things, also salad. So here we have spinach, which is rich in minerals and also purifies the blood. It is used to make palak paneer, curries and also salads. Oh, let us see what is happening. Maybe it is a demo. ಎಲ್ಲರಿಗೂ ನಮಸ್ಕಾರ. ನ್ಯೂ ಬಾಲ್ಡ್ವಿನ್ ಶಾಲೆಯ ವತಿಯಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಅಗ್ರಿಕಲ್ಚರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಬಿಟ್ಟು ಇವತ್ತಿನ ದಿವಸ ಅವರಿಗೆ ಈ ಭತ್ತದ ನಾಟಿಯ ಬಗ್ಗೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳು ಇವಾಗ ಮಕ್ಕಳೇ, ಈಗ ಭತ್ತದ ನಾಟಿಯ ಬಗ್ಗೆ ನಾನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಬನ್ನಿ. ಓಕೆ, ನೋಡಿ ಮಕ್ಕಳೇ, ಸೊ ಇದು ನಾವು ಭತ್ತದ ನಾಟಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಇವಾಗ ನಾವು ಒಡ್ಲು ಅಂತ ಹಾಕ್ತೀವಿ. ಭತ್ತನ ಒಡ್ಲು ಹಾಕಿಬಿಟ್ಟು ಇದನ್ನು ನೀರು ಕಟ್ಟಿಬಿಟ್ಟು ಭತ್ತದ ಸಸಿಯನ್ನು ಒಂದೊಂದೇ ಇದರಲ್ಲಿ ಭೂಮಿಯಲ್ಲಿ ನಾವೇನು ಹಾಕಿಬಿಟ್ಟು ಸಸಿಯನ್ನು ಬೆಳಿತೀವಿ, ಭತ್ತ ಬೆಳಿತೀವಿ ಅಲ್ವಾ? ಸೊ ಅದ್ರ ಬಗ್ಗೆ ಈಗ ನಾನು ಹೇಳ್ಕೊಡ್ತಿದ್ದೀನಿ ಹೇಗೆ ಅಂತೇಳಿ. ಅಲ್ಲಿ ಭತ್ತದ ನಾಟಿ ಇದೆ, ತಗೊಳ್ತೀನಿ. ಈಗ ಭತ್ತ ನಾಟಿ ಮಾಡಲಿಕ್ಕೆ ರೆಡಿ ಇದೆ ಇದು ಭೂಮಿ. ಇವಾಗ ಬನ್ನಿ ಒಳಗಡೆ ಬಂದ್ಬಿಟ್ಟು ನಾಟಿ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನೋಡಿ, ಹೀಗೆ
ಭೂಮಿ ಒಳಗಡೆ ಈ ಥರ ಹಚ್ಬಿಟ್ಟು ಕೈ ಬಿಡ್ಬೇಕು ಅಷ್ಟೇ, ಅದು ಹಚ್ಕೊಳ್ಳುತ್ತೆ ಅಲ್ವಾ. ಒಂದು ಸ್ಟೆಪ್ ಒಳಗಡೆ ಬನ್ನಿ ಅಲ್ಲ. ಓಕೆ, ಹಾಂ. ಈಗ ಬಲಗೈಯಿಂದ ಎಲ್ಲ ಸಸಿ ತಗೊಳ್ಳಿ ಅಲ್ಲ, ಈಗ ತಗೊಳ್ಳಿ ಅಲ್ಲ. ಹಾಂ, ಈಗ ಲೈನ್ ಒಂದೇ ಲೈನ್ಗೆಲ್ಲ ಸಸಿ ಇಡಿ. ಹಾಂ, ಎಸ್. ಒನ್ ಮೋರ್. ಇವಾಗ ಹೆಣ್ಮಕ್ಳು ಮುಂದೆ ಬನ್ನಿ. ಸಸಿ ಇಡೋದು ಹೇಳ್ಕೊಟ್ನಲ್ಲ, ಹಾಗೆ ಈಗ ಸಸಿಯನ್ನು ಒಳಗಡೆ ಭೂಮಿಯಲ್ಲಿ ಹೀಗೆ ನೆಡಬೇಕು. ಓಕೆ, ತಗೊಳ್ಳಿ ಎಲ್ಲ ಸಸಿ ತಗೊಳ್ಳಿ ಎಲ್ಲ. ಹಾಂ, ಈಗ ಹಿಡಿಯಲ್ಲ. ಓಕೆ, ಒಳಗಡೆ ಆಳಕ್ಕೆ ಹಾಕಿ. ಗೊತ್ತಾಯ್ತಲ್ಲ. ಹಾಂ, ಹೀಗೆ ಇದೇ ಥರ ಹಿಂಗೆ ನಾಟಿನ ಈಗ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಗೊತ್ತಾಯ್ತಾ? ಹೇಗೆ ಗೊತ್ತಾ? ಹೀಗೆ ಸಸಿ ಕೈಯಲ್ಲಿ ತಗೊಂಡು ಹಿಂಗೆ ಹಚ್ಕೊಂತ ಹೋಗ್ತಾ ಇರ್ತಾರೆ. ಗೊತ್ತಾಯ್ತಲ್ಲ. ಸೊ ಇವಾಗ ನಾನು ಹೇಳಿದಾಗೆ ಎಲ್ಲರೂ ಒಟ್ಟಿಗೆ ಗದ್ದೆ ಒಳಗಡೆ ಬಂದ್ಬಿಟ್ಟು ನಾಟಿ ಮಾಡೋದನ್ನ ನಾನು ಹೇಳ್ಕೊಟ್ಟಿದ್ದನ್ನ ಆ ಪ್ರಕಾರ ನಾಟಿನೂ ಮಾಡಬೇಕು. ಓಕೆನಾ? ಎಲ್ಲರೂ ಒಳಗಡೆ ಬನ್ನಿ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು ತೆನೆ ತೂಗಿ ಆಡುವಾಗ ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಕಾಯ್ವಳು ನಮ್ಮ ಸಂತೋಷ ನಮ್ಮ ನಂದ ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ